ಕರ್ಕಟಕ ರಾಶಿಯವರೇ, ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಒಂದು ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನೀವು ಇತ್ತೀಚೆಗೆ ಒಂದು ವ್ಯಕ್ತಿಯನ್ನು ತುಂಬ ನೆನಪಿಸಿಕೊಳ್ಳುತ್ತೀರಾ, ಅಥವಾ ಹಳೆಯ ಪ್ರೀತಿ ಮತ್ತೆ ನಿಮ್ಮ ಮನಸ್ಸಿಗೆ ಬರುತ್ತಿದೆಯಾ? ಜ್ಯೋತಿಷ್ಯದ ಪ್ರಕಾರ ಕರ್ಕ ರಾಶಿಯವರ ಜೀವನದಲ್ಲಿ ಈಗ ಒಂದು ವಿಶೇಷ ಸಮಯ ಶುರುವಾಗುತ್ತಿದೆ. ಈ ಸಮಯದಲ್ಲಿ ಹಳೆಯ ಸಂಬಂಧಗಳು ಮತ್ತೆ ಸಂಪರ್ಕ ಮಾಡುವ ಸಾಧ್ಯತೆ ತುಂಬ ಹೆಚ್ಚು. ಕೆಲವರಿಗೆ ಇದು ಆಶ್ಚರ್ಯ ಆಗಬಹುದು, ಯಾಕೆಂದರೆ ನೀವು ಈಗಾಗಲೇ ಆ ವ್ಯಕ್ತಿಯನ್ನು ಮರೆತಿದ್ದೀರಿ ಎಂದುಕೊಂಡಿರಬಹುದು. ಆದರೆ ಸತ್ಯ ಏನೆಂದರೆ ಆ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಮರೆತಿಲ್ಲ. ಕೆಲವರು ನಿಮ್ಮ ಬಗ್ಗೆ ಇನ್ನೂ ಯೋಚಿಸುತ್ತಿದ್ದಾರೆ. ಅವರು ನಿಮಗೆ ಮೆಸೇಜ್ ಮಾಡಬೇಕಾ ಇಲ್ಲವಾ ಎಂದು ಯೋಚಿಸುತ್ತಿದ್ದಾರೆ. ಕರ್ಕ ರಾಶಿಯವರಲ್ಲಿ ಒಂದು ವಿಶೇಷ ಗುಣ ಇದೆ. ಅವರು ಯಾರನ್ನಾದರೂ ಪ್ರೀತಿಸಿದರೆ ತುಂಬ ನಿಜವಾಗಿಯೇ ಪ್ರೀತಿಸುತ್ತಾರೆ. ಆದರೆ ಕೆಲ ಸಮಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಈಗೋ ಕಾರಣದಿಂದ ಸಂಬಂಧ ದೂರವಾಗಿರಬಹುದು. ಇದೀಗ ಗ್ರಹಗಳ ಸ್ಥಿತಿ ಹೇಳುತ್ತಿರುವುದು ಏನೆಂದರೆ ಆ ಹಳೆಯ ಸಂಬಂಧ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆದರೆ ಒಂದು ಪ್ರಶ್ನೆ ಇದೆ, ಆ ವ್ಯಕ್ತಿ ಮತ್ತೆ ಬಂದರೆ ನೀವು ಒಪ್ಪುತ್ತೀರಾ, ಅಥವಾ ನಿಮ್ಮ ಜೀವನ ಈಗ ಬೇರೆ ದಿಕ್ಕಿನಲ್ಲಿ ಹೋಗಿದೆಯಾ? ಕೆಲ ಕರ್ಕ ರಾಶಿಯವರಿಗೆ ಹೊಸ ಪ್ರೀತಿ ಕೂಡ ಬರಬಹುದು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ ಸಂತೋಷ ತರುವ ವ್ಯಕ್ತಿಯಾಗಿರಬಹುದು. ಆದರೆ ಈ ಸಮಯದಲ್ಲಿ ಒಂದು ಜಾಗ್ರತೆ ಬೇಕು. ನೀವು ತ್ವರಿತವಾಗಿ ನಿರ್ಧಾರ ಮಾಡಬೇಡಿ, ಯಾಕೆಂದರೆ ನಿಮ್ಮ ಮುಂದೆ ಎರಡು ಮಾರ್ಗಗಳು ಇರಬಹುದು. ಒಂದು ಹಳೆಯ ಪ್ರೀತಿ, ಮತ್ತೊಂದು ಹೊಸ ಸಂಬಂಧ. ಯಾವುದನ್ನು ಆಯ್ಕೆ ಮಾಡಬೇಕು ಎಂದು ನೀವು ಆಲೋಚಿಸಬೇಕು. ಕರ್ಕ ರಾಶಿಯವರ ಹೃದಯ ತುಂಬ ಸಾಫ್ಟ್ ಆಗಿರುತ್ತದೆ. ಆದ್ದರಿಂದ ಅವರು ಯಾರಿಗೂ ನೋವು ಕೊಡಲು ಇಷ್ಟಪಡುವುದಿಲ್ಲ. ಆದರೆ ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಸಂತೋಷವೇ ಮುಖ್ಯ. ಇನ್ನೊಂದು ರಹಸ್ಯ ಕೂಡ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನೀವು ಒಂದು ಅಚ್ಚರಿ ಸುದ್ದಿ ಕೇಳಬಹುದು. ಆ ಸುದ್ದಿ ನಿಮ್ಮ ಪ್ರೀತಿ ಜೀವನಕ್ಕೆ ಸಂಬಂಧಪಟ್ಟಿರಬಹುದು. ಕೆಲವರಿಗೆ ಇದು ಮೆಸೇಜ್ ಆಗಿರಬಹುದು, ಕೆಲವರಿಗೆ ಕಾಲ್ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕ ಆಗಬಹುದು. ಆದ್ದರಿಂದ ಕರ್ಕ ರಾಶಿಯವರೇ, ನಿಮ್ಮ ಮನಸ್ಸು ಓಪನ್ ಇಡಿ. ಯಾಕೆಂದರೆ ಜೀವನ ಇವಾಗ ಯಾವ ಸರ್ಪ್ರೈಸ್ ಕೊಡುತ್ತದೆ ಎಂಬುದು ಯಾರಿಗೂ
ಗೊತ್ತಿಲ್ಲ. ಈ ವಿಡಿಯೋ ನಿಮ್ಮ ರಾಶಿಗೆ ಸರಿ ಹೊಂದುತ್ತದೆ ಎಂದು ನಿಮಗೆ ಅನಿಸಿದರೆ ಕಾಮೆಂಟ್ನಲ್ಲಿ ಕರ್ಕರಾಶಿ ಎಂದು ಬರೆಯಿರಿ ಮತ್ತು ಇಂತಹ ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.